ಡ್ರಾಯಿಂಗ್ ಆ್ಯಂಡ್ ಈ ಕವಿತೆ ಎಲ್ಲ ನೀವು ಹೆಂಗೆ ಅಂದರೆ ಇವಾಗ ಡ್ಯಾನ್ಸ್ ಹೆಂಗೆ ಅಮ್ಮ ಹತ್ರ ಅಂತ ಹೇಳ್ತೀನೋ ಇದಕ್ಕೆಲ್ಲ ನಮ್ಮಪ್ಪ. ಯಾಕೆ ಅಂದರೆ ಇದು ಆ್ಯಕ್ಚುಲಿ ನಾನು ಅವರು ಹೇಳ್ಕೊಟ್ಟು ಕಲ್ತಿರೋದಲ್ಲ, ಅದು ಮೇ ಬಿ ಬ್ಲಡ್ಡಲ್ಲೇ ಬಂದಿದೆಯೇನೋ. ಬಿಕಾಸ್ ಅದು ಹೆಂಗೆ ಅಂದರೆ ಅಪ್ಪ ಮುಂಚೆ ಎಲ್ಲ ಅವರು ಸ್ಕ್ರಿಪ್ಟ್ ಎಲ್ಲ ಬರೆಯೋರಂತೆ. ಅಂದರೆ ಈ ಥರ ಡ್ರಾಮಾ ಸ್ಕ್ರಿಪ್ಟ್ ಎಲ್ಲ ಅವರು ಕಾಲೇಜ್ ಡೇಸಲ್ಲೆಲ್ಲ ಬರೆಯೋರಂತೆ. ಅವ್ರು ಆ್ಯಕ್ಚುಲಿ ಫುಲ್ ಓದಿದೆಲ್ಲ ಮೈಸೂರು. ಸೊ ಅಲ್ಲಿ ಸ್ಕ್ರಿಪ್ಟ್ ಬರೆಯೋದು ಆ್ಯಂಡ್ ಬ್ಯಾನರ್ಸ್ ಅವಾಗೆಲ್ಲ ಈ ಥರ ಪ್ರಿಂಟೆಡ್ ಅಲ್ಲ, ಅವ್ರ ಪೇಂಟಿಂಗಲ್ಲಿ ಬ್ಯಾನರ್ಸ್ ಎಲ್ಲ ಬರೆಯೋರಲ್ಲ, ಆ ಥರ ಎಲ್ಲ ಬರಿತಾ ಇದ್ರಂತೆ ಅಪ್ಪ. ಸೊ ನಂಗೆ ಚಿಕ್ಕ ವಯಸ್ಸಿಂದ ಹೆಂಗೆ ಅಂದರೆ ಅಪ್ಪ ಏನಾದರೂ ಬರೆದ್ರೆ ಆ ಥರ ಇಮಿಟೇಟ್ ಮಾಡೋದು, ಅಂದರೆ ಅದನ್ನು ಹ್ಯಾಂಡ್ ರೈಟಿಂಗ್. ಇವಾಗ್ಲೂ ಹಿಂಗೆ ಅಂದ್ರೆ ನಮ್ಮ ಅಪ್ಪ ಕೈಲಿ 1-2 ಲೈನ್ ಬರ್ಸಿ, ನನ್ನ ಕೈಲಿ 2 ಲೈನ್ ಬರ್ಸಿ, ಯಾರು ಬರ್ದ್ವಿ ಅಂತ ಗೊತ್ತಾಗಲ್ಲ. ಅಷ್ಟು ನೀಟಾಗಿರತ್ತೆ ಇಬ್ರದ್ದು ಒಂದೇ ತರ ಹ್ಯಾಂಡ್ ರೈಟಿಂಗ್, ಫುಲ್ ನಿಮ್ಗೆ ಯಾರು ಬರ್ದ್ವಿ ಗೊತ್ತೇ ಆಗಲ್ಲ ನಮ್ಮ ಮನೆಯಲ್ಲಿ ಆ ಲೆವೆಲ್ಲಿಗೆ. ಸೊ ಅವ್ರ ಹ್ಯಾಂಡ್ ರೈಟಿಂಗ್ ಅದು ಹೆಂಗೆ ಅಂತ ಗೊತ್ತಿಲ್ಲ ನನ್ಗೆ, ಅದು ಬೈ ಬರ್ತ್ ಹಂಗೆ ಬಂದ್ಬಿಡ್ತು. ಈವನ್ ಕನ್ನಡ ಕೂಡ ಅಟ್ಲೀಸ್ಟ್ ಕನ್ನಡದಲ್ಲೂ ನಾವೇನಾದ್ರೂ ಬರೆದ್ರೆ ವ್ಯತ್ಯಾಸಗಳು ಗೊತ್ತಾಗುತ್ತೆ, ಅದು ಗೊತ್ತಾಗಲ್ಲ ನಾನು ನಮ್ಮಪ್ಪ ಬರೆದ್ರೆ. ಆ್ಯಂಡ್ ಅವ್ರು ತುಂಬಾ ಸ್ಟೈಲಿಶ್ ಆಗಿ ಬರೀತಾರೆ ಕನ್ನಡನ. ಅದು ಅವಾಗೆಲ್ಲ ಬ್ಯಾನರ್ ಎಲ್ಲ ಬರೆದು ಅವ್ರಿಗೆ ಅದೊಂದು ಸ್ಟೈಲಿಶ್ ನೇಚರ್ ಇದೆ. ಸೊ ಅದರಲ್ಲಿ ಹೇಳ್ಕೊಟ್ಟು ನಾನು ಹಾಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಅದು ಹಾಗೆ ಬಂದ್ಬಿಡ್ತು. ಆ್ಯಂಡ್ ಡ್ರಾಯಿಂಗ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರೀತಾ ಇದ್ರು ಅಪ್ಪ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಾದರೂ ಇದ್ದರೆ ಅಪ್ಪನೇ ಫುಲ್ ಕಂಪ್ಲೀಟ್ ಬರೆದು ಎಲ್ಲ ಮಾಡ್ತಾಯಿದ್ರು. ಸೊ ಅದು ಹೆಂಗೆ ಬೆಳೀತಾ ನನಗದು ರೂಢಿ ಆಗೋಯ್ತು. ಸ್ಕೂಲಲ್ಲೆಲ್ಲ ನನಗೆ ಪಾಠ ಮಾಡುವಾಗ ಟೆಕ್ಸ್ಟ್ ಬುಕ್ ಲಾಸ್ಟ್ ಪೇಜಲ್ಲಿ ಡ್ರಾಯಿಂಗ್ ಬರೀತಾ ಇದ್ದೆ. ಅದೊಂದು ಕಂಪ್ಲೇಂಟ್ ಇತ್ತು ನನಗೆ. ರ್ಯಾಂಕ್ ಸ್ಟೂಡೆಂಟ್, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಿಟ್ಟರೆ ನಾನು ಇದು ಮಾಡ್ತಾ ಇಲ್ಲ. ಬಟ್ ಅವರು ಆ್ಯಕ್ಚುಲಿ ಟೆಸ್ಟ್ ಮಾಡೋಕ್ಕೆ ಟೀಚರ್ ಏನು ಮಾಡೋರು, ಎದ್ದು ನಿಲ್ಲಿಸ್ಬಿಟ್ಟು ಕ್ವಶನ್ ಕೇಳೋರು, ಆನ್ಸರ್ ಮಾಡ್ತಿದ್ದೆ ಬಟ್ ಡ್ರಾಯಿಂಗ್ ಬರೀತೆ ಆ ಲೆವೆಲಲ್ಲಿತ್ತು. ಬಟ್ ಒನ್ ಟೈಮ್ ಬಂದಾಗ ನಮ್ಮ ಮನೆಯಲ್ಲಿ ಹೇಳಿದ್ರು, ಇಲ್ಲ ನೋಡು ನೀನು ಒಂದ್ಸಲ ಯಾವುದಾದ್ರೂ, ನಾನು ಸುಮ್ಮನೆ ನಾರ್ಮಲಾಗಿ ಬರೀತಾ ಇದ್ದೆ ಡ್ರಾಯಿಂಗ್ಸ್ ಎಲ್ಲ, ಬಟ್ ವ್ಯಕ್ತಿ ಬರ್ದಿದ್ದು ಕಡಿಮೆ, ಅಂದರೆ ಬರ್ದೇ ಇರಲಿಲ್ಲ. ನಾನು ಅಬ್ದುಲ್ ಕಲಾಂ ಬರ್ದಿದ್ದೆ, ಅಂಬೇಡ್ಕರ್ ಅವ್ರದ್ದು ಬರ್ದಿದ್ದೆ, ಗಾಂಧೀಜಿ ಅವ್ರದ್ದು ಬರ್ದಿದ್ದೆ, ಎಲ್ಲ ಬರ್ದಿದ್ದೆ. ಬಟ್ ಈ ಥರ ನಾರ್ಮಲ್ ನಾವು ನೋಡಿರೋ ವ್ಯಕ್ತಿಗಳನ್ನ ಬರ್ದಿದ್ದು ಕಡಿಮೆ. ಆವಾಗ ಒಂದ್ಸಲ ಬರಿ ಅಂತ ಹೇಳಿದಾಗ ಸುಮ್ಮನೆ ಟ್ರೈ ಮಾಡಿದ್ದೆ. ನನ್ನ ಫ್ರೆಂಡದು ಒಂದು ಬರ್ದಿದ್ದೆ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ಡೇ ಟೈಮಲ್ಲಿ ನೈಟು ಇನ್ನೇನು ನಾನು ಅದು ಅಪ್ಲೋಡ್ ಮಾಡಬೇಕು, 12 o'clock ಆ ಥರ ಅಪ್ಲೋಡ್ ಮಾಡಬೇಕು. ಅಪ್ಪ ಹೇಳಿದ್ರು ಸಡನ್ ಬರೆದ್ಬಿಟ್ಟು ಇದು ಮಾಡಿ ಅಂತ. ಅಮ್ಮಂಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ನಾನು ಆಗಲ್ಲ ಅಂದ್ರೂ ಇಲ್ಲ ಆಗುತ್ತೆ ಮಾಡು, ನೋಡ್ತೀನಿ ಮಾಡು ಅಂತಾರೆ ಅವರು. ಸೊ ಓಕೆ ಅವರು ಫೋರ್ಸ್ ಮಾಡ್ತಾಯಿದ್ರಲ್ಲ ಅಂತ ಬರೆದೆ. ಬಟ್ ನನಗೆ ಅವಾಗ ಗೊತ್ತಾಯಿತು, ಓಕೆ ನಾನು ವ್ಯಕ್ತಿದ್ನೂ ಚೆನ್ನಾಗಿ ಬರಿತೀನಿ ಅಂತ. ಸೊ ಬರೆದ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ಹೇಳಿದ್ರು, ತುಂಬ ಚೆನ್ನಾಗಿ ಡ್ರಾಯಿಂಗ್ ಬರೀತೀರಾ ಅಂತ. ಆ್ಯಕ್ಚುಲಿ ಕವಿತೆಗಳೆಲ್ಲ ನಾನು ಐಡಿಯಾಸ್ ಕೊಡ್ತೀನಿ, ಬಟ್ ಫುಲ್ ಅದನ್ನ ನೀಟಾಗಿ ಹೇಳೋದು ನಮ್ಮಪ್ಪ. ಅಪ್ಪನೇ ಫುಲ್ ಫ್ರೇಮ್ ಮಾಡೋದು ಎಲ್ಲ ಅದಕ್ಕೆ ಕವಿತೆಗಳು. ಇಬ್ರು ಕಲಾವಿದರು. ಸೊ ನಿಮ್ಮಲ್ಲಿ ಕಲೆ ಹೆಂಗೆ ಹುಡ್ಕೊಂಬಂತು ಅಂದ್ರೆ ಇದೇ ತರ. ಹೌದು, ಅಂದ್ರೆ ಅವ್ರಿಗೆಲ್ಲ ಆ ಟೈಮಲ್ಲಿ ಮೇ ಬಿ ಅವಕಾಶಗಳಿರ್ಲಿಲ್ಲ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಟೈಮಲ್ಲಿ ನಮ್ಮನ್ನ ನೋಡಿ ಖುಷಿ ಪಡ್ತಾರೆ, ನಿಮ್ಗೆಲ್ಲ ಸಿಕ್ಕಿದೆ. ಹೌದು.